ಹಾಯ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಹಳ್ಳಿ ಕ್ರೀಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಹಳ್ಳಿ ಕ್ರೀಡೆ ಅಂದರೆ ತುಂಬ ಇಷ್ಟ. ಹಳ್ಳಿಯಲ್ಲಿ ತುಂಬ ವಿಧವಾದ ಕ್ರೀಡೆಗಳನ್ನು ನಡೆಸ್ತಾರೆ. ಇಡಿಸುಡಿ ಕಡ್ಡಿ ತೆಗೆಯುವುದು, ತೆಂಗಿನ ಗರಿಯನ್ನು ಹೆಣೆಯುವುದು, ಬಾಟ್ಲಿಗೆ ನೀರು ತುಂಬಿಸುವುದು, ಇಡ್ಲಿ ತಿನ್ನುವ ಸ್ಪರ್ಧೆ, ಹಗ್ಗ ಎಳೆಯುವ ಸ್ಪರ್ಧೆ ಮುಂತಾದ ಹಳ್ಳಿ ಕ್ರೀಡೆಗಳನ್ನು ನಡೆಸ್ತಾರೆ. ನಾನೀಗ ಇದರಲ್ಲಿ ಕೆಲವನ್ನು ಕ್ಯಾಪ್ಚರ್ ಮಾಡಿದ್ದೇನೆ. ನಮ್ಮ ಚರ್ಚಿನ ಯೂತಿನವರು ಅವರ ಸಂಘದ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ಕೆಲವು ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದರು. ಈ ಕೆಲವು ಕ್ರೀಡೆಗಳಲ್ಲಿ ಕೆಲವು ಕ್ರೀಡೆಯನ್ನು ಸ್ವಲ್ಪವಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೇನೆ. ನಾನು ಕೂಡ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದೆ. ಈಗ ಈ ವಿಡಿಯೋನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಜಾಸ್ತಿ ಏನು ಮಾಡಲಿಲ್ಲ, ಸ್ವಲ್ಪ ಮಾಡಿ ಈಗ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಬನ್ನಿ ಈಗ ನೋಡೋಣ ಈ ಹಳ್ಳಿ ಕ್ರೀಡೆಯನ್ನು. ಫ್ರೆಂಡ್ಸ್, ಇಲ್ಲಿ 3 ಕಾಲಿನ ಸ್ಪರ್ಧೆ ನಡೀತಾ ಇದೆ. ಪ್ರತಿಯೊಂದು ವಾರ್ಡಿನಿಂದ ಇಬ್ಬರು ಇದರಲ್ಲಿ ಕಾಂಪೀಟ್ ಮಾಡಲಿಕ್ಕಿತ್ತು. ನಮ್ಮ ವಾರ್ಡಿನಿಂದ ಕೂಡ ಕಾಂಪೀಟ್ ಮಾಡಿದ್ದಾರೆ. ನಮ್ಮ ವಾರ್ಡಿನಿಂದ ಕಾಂಪೀಟ್ ಮಾಡಿ ಅವರು ಫಸ್ಟ್ ಪ್ರೈಸನ್ನು ತಗೊಂಡಿದ್ದಾರೆ. ಇಲ್ಲಿ ಈಗ ಪುರುಷರ 3 ಕಾಲಿನ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಇಡಿಸುಡಿ ಕಡ್ಡಿಯನ್ನು ಯಾರು ಜಾಸ್ತಿ ತೆಗೀತಾರೆ ಅಂತೇಳಿ ಕಾಂಪಿಟೇಷನ್ ನಡೀತಾ ಇದೆ. ಇಡಿಸುಡಿಯನ್ನು ಕಡ್ಡಿ ತೆಗೆಯುವಾಗ ನಾವು ಫಾಸ್ಟಾಗಿ ತೆಗಿಬೇಕು. ಅದೇ ರೀತಿ ಅದು ನೀಟಾಗಿ ಕ್ಲೀನ್ ಆಗಿರಬೇಕು. ಇಲ್ಲಿ ಬಕೆಟಿನಿಂದ ನೀರನ್ನು ತೆಗೆದು ಬಾಟ್ಲಿಯಲ್ಲಿ ಯಾರು ಜಾಸ್ತಿ ತುಂಬಿಸ್ತಾರೆ ಅಂತೇಳಿ ಸ್ಪರ್ಧೆ ನಡೀತಾ ಇದೆ.
ಈ ಕಾಂಪಿಟೇಷನಲ್ಲಿ ಒಂದು ವಾರ್ಡಿನಿಂದ 4 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ. 2 ಕೈಯನ್ನು ಒಟ್ಟು ಸೇರಿಸಿ ಅದರಲ್ಲಿ ನೀರನ್ನು ತೆಗೆದು ನಾವು ಪಾಸ್ ಮಾಡಿ ಕೊನೆಯವರು ಅದನ್ನು ಬಾಟ್ಲಿಯಲ್ಲಿ ತುಂಬಿಸಬೇಕು. ಇದರಲ್ಲಿ ನಾನು ಮತ್ತು ನನ್ನ ಮಗಳು ಜೀವಿತ ಕೂಡ ಕಾಂಪೀಟ್ ಮಾಡಿದ್ಲು. ಈ ಗೇಮಿನ ಗಮ್ಮತ್ತೇನೆಂದರೆ ಮೊದಲಿನವರು ನೀರನ್ನು ಕೈಯಲ್ಲಿ ತುಂಬಿಸಿಕೊಳ್ಳುವಾಗ ಜಾಸ್ತಿ ತುಂಬಿಸಿಕೊಳ್ತಾರೆ, ಆದರೆ ಅದು ಪಾಸಾಗಿ ಕೊನೆಯವರಿಗೆ ತಲುಪುವಾಗ ನೀರು ಸ್ವಲ್ಪನೇ ಉಳಿಯುತ್ತದೆ. ಆದ್ದರಿಂದ ಬಾಟ್ಲಿ ಫುಲ್ ಮಾಡಲಿಕ್ಕೆ ತುಂಬ ಕಷ್ಟವಾಗ್ತದೆ. ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.